ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ.ಡಿ.ಬಾಂಡ್ ಕಡೆಯಿಂದ ಮತ್ತೊಂದು ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಅದು ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಾ ಇರ್ಬೋದು, ದಿನಾಂಕ 6/8/2026 ಅಂದರೆ ನಿನ್ನೆ ತಾನೇ ಅಧಿಸೂಚನೆ ಪ್ರಕಟವಾಗಿದೆ. ಬಟ್ ಇವತ್ತು ಕೆ ಕಡೆಯಿಂದ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ವಿ. ಓಕೆನಾ, ಅದು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗೆ ಇವಾಗ ಕಾನ್ಫರ್ಮ್ ಮಾಡಿದ್ದಾರೆ. ನೀವೇನಾದರೂ ಡಿಪ್ಲೊಮಾ ಫಾರ್ಮಸಿ ಆಗಿರ್ಬೋದು, ನರ್ಸಿಂಗ್ ಆಗಿದ್ರು, ನೀವೇನಾದರೂ ಮಾಡಿದರೆ ಆರಾಮಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇದು ಯಾರು ನರ್ಸಿಂಗ್ ಮಾಡಿದ್ರೆ ಅವ್ರಿಗೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕಲು ನಿಮಗೆ ಅರ್ಹತೆ ಎಲಿಜಿಬಲ್ ಇರ್ತೀರ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಾರ್ಮಸಿ ನರ್ಸಿಂಗ್ ಹುದ್ದೆಗೆ ಎಷ್ಟು ವೇಕೆನ್ಸಿ ಖಾಲಿದಾವೆ, ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದರೆ ವೇತನ ಬಂದ್ಬಿಟ್ಟು 44,425ರಿಂದ 83,700 ರೂಪಾಯಿ ಏನಪ್ಪ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಅದಾಗಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 92 ಏನಪ್ಪ ಅಂದರೆ ಈಗಿರೋ ಪ್ರೆಸೆಂಟ್ 92 ಹುದ್ದೆಗಳು ಇದ್ದಾವೆ. ಜೊತೆಗೆ 5ಕ್ಕೆ +01 ಅಂದರೆ ಹಿಂದೆ ಲಾಸ್ಟ್ ಇಯರಲ್ಲಿ ಒಂದು ವೇಕೆನ್ಸಿ ಖಾಲಿದೆ. ಟೋಟಲ್ ಆಗಿ 98 ಹುದ್ದೆಗಳು ಖಾಲಿದೆ ಅಂತ ಅವರು ತಿಳಿಸಿ ಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನರ್ಸಿಂಗ್ ಆಫೀಸರ್ ಅವ್ರಿಗೆ ಎಷ್ಟಪ್ಪ ಸ್ಯಾಲ್ರಿ ಅಪ್ಪ ಅಂತಂದ್ರೆ 54,125ರಿಂದ 99,400 ರೂಪಾಯಿ ಏನಪ್ಪ ಅಂದರೆ ಅರೌಂಡ್ 1 ಲಕ್ಷದವರೆಗೆ ನಿಮಗೆ ಸ್ಯಾಲ್ರಿನ ಕೊಡ್ತಾ ಹೋಗ್ತಾರೆ. ಇದು ಟೋಟಲ್ ಆಗಿ 90 ಹುದ್ದೆಗಳು ಖಾಲಿದೆ ಅಂತೇಳಿ ಅವರು ಅಫಿಷಿಯಲ್ ಆಗಿ ತಿಳಿಸಿ ಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಫಾರ್ಮಸಿ ನರ್ಸಿಂಗ್ ಮತ್ತು ನರ್ಸಿಂಗ್ ಆಫೀಸರ್ಗೆ ಟೋಟಲ್ ಆಗಿ 188 ಹುದ್ದೆಗಳು ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಎಷ್ಟು ಹುದ್ದೆಗಳಿದ್ದಾವೆ, ಎಷ್ಟು ಸಂಬಳ ಕೊಡ್ತಿರೋ ಬಗ್ಗೆ ಮಾಹಿತಿ ಆಯಿತು. ಓಕೆ, ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದು ಈಗ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಾರ್ಮಸಿ ಆಫೀಸರ್ ಏನಪ್ಪ ಅಂದರೆ ನೀವು ಮಸ್ಟ್ ಪಾಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಇನ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನೀವೇನಾದರೂ ಡಿಪ್ಲೊಮಲ್ಲಿ ಫಾರ್ಮಸಿ ಮಾಡಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಮಸ್ಟ್ ಯಾವ ರಿಜಿಸ್ಟರ್ ಇನ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಒಳಗೆ ಏನಪ್ಪ ನೀವು ರಿಜಿಸ್ಟರ್ ಕಂಪಲ್ಸರಿ ಆಗಿದ್ರೆ ಮಾತ್ರ ನೀವೇನಪ್ಪ ಅಂದ್ರೆ ಫಾರ್ಮಸಿ ಆಫೀಸರ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ ಕೇಸ್ ನೀವೇನಾದರೂ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅವರು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸಿಂಗ್ ಆಫೀಸರ್ ಹುದ್ದೆಗೆ ಏನಪ್ಪ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂದರೆ ನೀವೇನಪ್ಪ ಅಂದರೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಅಥರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂದರೆ ನೀವು ಡಿಪ್ಲೊಮಾ ಜನರಲ್ ನರ್ಸಿಂಗ್ ಒಳಗೆ ಏನಪ್ಪ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅಥಾರಿಟಿ ಕಡೆಯಿಂದ ಏನಪ್ಪ ಅಂದರೆ ಪಾಸ್ ಆಗಿದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಟ್ ಯಾವ ರಿಜಿಸ್ಟರ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಅಂದರೆ ಕರ್ನಾಟಕ ಕೌನ್ಸಿಲ್ ಅಂತ ಒಂದು ಏನಪ್ಪ ಅಂದ್ರೆ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಒಳಗೆ ನೀವು ರಿಜಿಸ್ಟ್ರೈಸೇಷನ್ ಮಾಡಿದ್ರೆ ಮಾತ್ರ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ನೀವು ಮಾಡಿದಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತಂದು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆಯಿತು. ನೀವೇನಾದರೂ ಇದರಲ್ಲಿ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂದರೆ ಮಸ್ಟ್ ಅನ್ಸ್ಟು ರಿಜಿಸ್ಟ್ರೇಷನ್ ಆಗಿ ಕರ್ನಾಟಕ ಅಥಾರಿಟಿ ಕಡೆಯಲ್ಲಿ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತಂದು ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಟೋಟಲ್ ಆಗಿ 40 ವರ್ಷ ಒಳಗಿದ್ದಾರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಪ್ರಭಾಗ 2A 2B 3A 3B ವಿದ್ಯಾರ್ಥಿಗಳಿಗೆ 43 ವರ್ಷ ಒಳಗಿದ್ದರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 45 ವರ್ಷ ಒಳಗಿದ್ದರು ಎಲ್ಲರೂ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ, ಈ ವರ್ಷ ಏನಪ್ಪ ಅಂದರೆ ಈ ಕ್ಯಾಟಗರಿಗೆ ಇಷ್ಟಿಷ್ಟು ವರ್ಷ ಒಳಗಿದ್ದರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಬಂದಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ನೆಕ್ಸ್ಟು ನಿಮಗೆ ಕ್ಯಾಟಗರಿ ವೈಸ್ ಸಲಹೆ ಕೊಡ್ತಾ ಹೋಗ್ತಾರೆ. ಅಂದರೆ ಜನರಲ್ ಕ್ಯಾಟಗರಿ ಮತ್ತು SC/ST ಕ್ಯಾಟಗರಿಗೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅವರಿಗೆ ಏನಪ್ಪ ಅಂದರೆ ಇಷ್ಟಿಷ್ಟು ಅಂದರೆ 10 ವರ್ಷ ಕಾಲ ಹ್ಯಾಂಡಿಕ್ಯಾಪ್ ಸಲಹೆ ಕೊಡ್ತಾ ಹೋಗ್ತಾರೆ. ಆಮೇಲೆ SC/ST ಕ್ಯಾಟಗರಿಗೆ 5 ವರ್ಷಗಳ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಜನರಲ್ ಕ್ಯಾಟಗರಿಗೆ 3 ವರ್ಷ ಸಲಹೆಯಲ್ಲಿ ಕೊಡ್ತಾ ಹೋಗ್ತಾರೆ. ಅರೌಂಡ್ ಏನಪ್ಪ ಅಂದರೆ 40 ವರ್ಷ ಒಳಗಿದ್ದಾರೆ ಎಲ್ಲ ಕೂಡ ಈ ಜಾಬಿ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಅರ್ಜಿನ ಹಾಕ್ಬೇಕಪ್ಪ ಅಂದರೆ ಅರ್ಜಿ ಹಾಕೋರು ಬಂದು ನಿಮಗೆ ಬಂದು ಏನು ಅಫಿಷಿಯಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಇನ್ ಕೇಸ್ ಕೊಟ್ಟಿಲ್ಲಪ್ಪ ಅಂದರೆ ಅಫಿಷಿಯಲ್ KE ವೆಬ್ಸೈಟ್ ಒಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಅದನ್ನ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತ ನೆಕ್ಸ್ಟ್ ವಿಡಿಯೋಲಿ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇವತ್ತಂದರೆ 7/8/2026 ಅಂದರೆ ಆಗಸ್ಟ್ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 30/8/2026 ಅಂದರೆ ಆಗಸ್ಟ್ 30ನೇ ತಾರೀಕಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ, ಇದು ಅರ್ಜಿ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 31/8/2026 ಅಂದರೆ ಆಗಸ್ಟ್
30ನೇ ತಾರೀಕಿನಂದು ಕೊನೆ ದಿನಾಂಕ ಐತೆ. ಇದರೊಳಗೆ ನೀವು ಅಪ್ಲಿಕೇಶನ್ ಆಗಿ ಅಮೌಂಟ್ ಪೇ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ನ ಕಂಪಲ್ಸರಿ ತಗೋಬೇಕು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಮತ್ತು ಅಪ್ಲಿಕೇಶನ್ ಪ್ರಿಂಟ್ ತಗೋ ದಿನಾಂಕ ಹಾಗೆ ನೆಕ್ಸ್ಟ್ ಅಮೌಂಟ್ನ ಪೇ ಮಾಡೋ ದಿನಕ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಅವಾಗಲೇ ಹೇಳಿದೆ ನಿಮ್ಗೆ ಏನಪ್ಪ ಅಂದ್ರೆ ಅರೌಂಡು ನರ್ಸಿಂಗ್ ಆಫೀಸರ್ಗೆ ಏನಪ್ಪ ಅಂದರೆ ಇಲ್ಲಿ ಮಿನಿಮಮ್ 50,000 ರೂಪಾಯಿ ಸಂಬಳ ಇರುತ್ತೆ. ನೆಕ್ಸ್ಟು ಫಾರ್ಮಸಿ ಅವ್ರಿಗೆ ಏನಪ್ಪ 44,000 ಏನಪ್ಪ ಅಂದರೆ 83,000 ರೂಪಾಯಿ ಇಲ್ಲಿ ಸಂಬಳನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಅರ್ಜಿ ಶುಲ್ಕ ಎಷ್ಟು ಇಟ್ಟಿದ್ದಾರಪ್ಪ ಅಂದರೆ ಯಾವ ಕೆಟಗರಿ ಎಷ್ಟೆಷ್ಟು ಅರ್ಜಿ ಶುಲ್ಕವನ್ನು ಪೇ ಮಾಡೋಕ್ಕಪ್ಪ ಅಂದರೆ ಸಾಮಾನ್ಯ ಕೆಟಗರಿ ಮತ್ತು ಪ್ರವಾಗ 2A 2B 3B ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ಇಡ್ತಾ ಹೋಗಿದ್ದಾರೆ. ಹಾಗೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ 250 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸೇಮ್ ಯಾವ ಥರ ಈಗ ನಾರ್ಮಲ್ ಬ್ಯಾಕ್ ಎಲ್ಲ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಯಾವ ಥರ ಅಪ್ಲಿಕೇಶನ್ ಫೀಸ್ ಇಟ್ಟಿದೆ ಅದೇ ಥರ ಇಲ್ಲಿ ಜನರಲ್ ಕ್ಯಾಟಗರಿ 750 ರೂಪಾಯಿ ಹಾಗೆ SC ಕ್ಯಾಟಗರಿ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇಟ್ಟಿದ್ದಾರೆ. ಸೇಮ್ ಎಲ್ಲರಿಗೂ ಕೂಡ ಇಟ್ಟು ಬಂದಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಕ್ಸಾಮ್ನ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಕನ್ನಡ ಭಾಷೆ ಪರೀಕ್ಷೆ ಏನಪ್ಪ ಅಂದರೆ ಮತ್ತು ಪತ್ರಿಕೆ 1 ಮತ್ತು ಪತ್ರಿಕೆ 2 ಏನಪ್ಪ ಅಂದರೆ 2 ಪೇಪರ್ ಇರ್ತವೆ. ಮತ್ತು ಕನ್ನಡ ಎಕ್ಸಾಮ್ ಸೇರಿ ಟೋಟಲ್ ಆಗಿ 3 ಪೇಪರ್ ಇರ್ತವೆ. 3 ಎಕ್ಸಾಮ್ನ ಬರೀಬೇಕು. ಇನ್ ಕೇಸ್ ನೀವೇನ ಕಡ್ಡಾಯ ಕನ್ನಡ ಏನೋ ಎಕ್ಸಾಮ್ ಪಾಸ್ ಆಗಿದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಕೂಡ ಇರುವುದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪರೀಕ್ಷೆಯ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಕೂಡ ಕೊಟ್ಟಿದ್ದಾರೆ. ಇನ್ನು ಅಫಿಷಿಯಲ್ ಆಗಿ ಏನಪ್ಪ ಅಂದರೆ ಯಾವುದು ದಿನಾಂಕ ಕೂಡ ಇಲ್ಲಿ ತಿಳಿಸಲಾಗಿಲ್ಲ. ಇದು ಪರೀಕ್ಷೆ ದಿನಾಂಕವನ್ನು ನೆಕ್ಸ್ಟ್ ಕೂಡ ಏನಪ್ಪ ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನಿಮಗೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾರೆ. ಬಿಟ್ಟಾಗ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದು ಎಕ್ಸಾಮ್ನ ಏನಪ್ಪ ಅಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಯಾವುದೇ ನಿಮಗೆ ಮೇಟ್ ಮೇಲೆ ಯಾವುದೇ ಥರ ಸೆಲೆಕ್ಷನ್ ಕೂಡ ಮಾಡೋದಿಲ್ಲ. ಇದು ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ CBT ಟೆಸ್ಟ್ ಇಲ್ಲವ ಆಫ್ಲೈನ್ ಮುಖಾಂತರ ಏನಪ್ಪ ಅಂದರೆ OMR ಟೈಪ್ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಅಂತ ತಿಳಿಸಿದ್ದಾರೆ. ಆಲ್ಮೋಸ್ಟ್ ನಿಮಗೆ OMR ಸೀಟ್ ವರೆಗೆ ಏನಪ್ಪ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಾಂದ್ರೆ ಇನ್ ಕೇಸ್ ಆಗಿಲ್ಲಪ್ಪ ಅಂದರೆ ಆನ್ಲೈನ್ ಮುಖಾಂತರ ಯಾವ ಥರ ರೈಲ್ವೆ ಡಿಪಾರ್ಟ್ಮೆಂಟು SSC ಡಿಪಾರ್ಟ್ಮೆಂಟ್ ಕೂಡ ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಥರ ಇಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಇದಕ್ಕೆ ಏನಪ್ಪ ಏನೇನು ವಿಷಯಗಳಿರ್ತವೆ ಏನೇನು ಇಲ್ಲಿ ಸಿಲೆಬಸ್ ಓದಬೇಕಪ್ಪ ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂದರೆ ಸಾಮಾನ್ಯ ಜ್ಞಾನ ಓದಬೇಕು. ಸಾಮಾನ್ಯ ಜ್ಞಾನಪ್ಪ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ನೆಕ್ಸ್ಟು ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕನ್ನಡ ಟೈಮ್ಸ್ ಆಗಿರ್ಬೋದು ಎಲ್ಲ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾರೆ ಅವೆಲ್ಲ ನೀವು ಕಂಪ್ಲೀಟ್ ಆಗಿ ಇದಕ್ಕೆ ಕಂಪಲ್ಸರಿ ಓದಲೇಬೇಕು. ಇದನ್ನ ಪಾಸ್ ಆಗಬೇಕು ಅಂತ. ನೆಕ್ಸ್ಟ್ ಅದು ಪತ್ರಿಕೆ 1 ಆಗಿರುತ್ತೆ. ನೆಕ್ಸ್ಟ್ ಪತ್ರಿಕೆ 2 ಏನಪ್ಪ ಅಂದರೆ ವಿಷಯ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಕೂಡ ತಿಳಿಸಿ ಕೊಡಲಾಗಿದೆ. ಓಕೆ, ಪತ್ರಿಕೆ 1 ನಿಮಗೇನಪ್ಪ ಅಂದರೆ ಸಾಮಾನ್ಯ ಜ್ಞಾನ ಬಗ್ಗೆ ಕಂಪ್ಲೀಟಾಗಿ ಓದಬೇಕು. ಹಾಗೆ ಪತ್ರಿಕೆ 2 ಅದು ಸಪ್ರೇಟಾಗಿ ಒಂದು ಸಿಲೆಬಸ್ ರಿಲೀಸ್ ಮಾಡಿದಾರಂತೆ. ಅದು ಪತ್ರಿಕೆ 2 ಇಲ್ಲಿ ಏನು ಸಿಲೆಬಸ್ ಇದೆ ಅಂತ ನಂದು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಟೋಟಲಾಗಿ ಎಕ್ಸಾಮ್ ಏನಪ್ಪ ಟೋಟಲ್ 100 ಕ್ವಶನ್ ಇರ್ತವೆ. 2 ಗಂಟೆಗಳ ನಮಗೆ ಟೈಮ್ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಜಾಬ್ನ ಸೆಲೆಕ್ಷನ್ ಆಗಬೇಕಪ್ಪ ಅಂದರೆ 35% ಏನಪ್ಪ ಅಂದರೆ ಮಿನಿಮಮ್ 35% ತೆಗೆದ್ರೆ ಮಾತ್ರ ಈ ಜಾಬ್ನ ಸೆಲೆಕ್ಷನ್ ಆಗ್ತಾರೆ. ಇನ್ ಕೇಸ್ 35% ಕೂಡ ತೆಗಲಿಲ್ಲಪ್ಪ ಅಂದರೆ ನೀವು ಅದಕ್ಕೆ ಎಲಿಜಿಬಲ್ ಆಗೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಏನಪ್ಪ ನೆಗೆಟಿವ್ ಮಾರ್ಕ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 0.25 ಅಂದರೆ ನಿಮಗೆ 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಹೋದಂಗೆ ಆ ಥರ ಇಲ್ಲಿ 1 ಕ್ವಶನ್ಗೆ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂತ ಷರತ್ತುಗಳು ಇರ್ತವೆ. ಮೊದಲನೇದಾಗಿ ನೀವು ಏನಪ್ಪ ಅಂದರೆ ಇಂಡಿಯನ್ ಸಿಟಿಜನ್ ಆಗಿದ್ರೆ ಆರಾಮಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ನೀವು ನೆಕ್ಸ್ಟು ಇವೆಲ್ಲ ಕಂಡೀಷನ್ಗಳು ಇರ್ತವೆ. ಇದೆಲ್ಲ ಕಂಡೀಷನ್ ಇರ್ತವೆ, ನೀವು ವೀಡಿಯೋ ಪಾಸ್ ಮಾಡಿ ನೋಡ್ಕೋಬೋದು. ಇದೇನಪ್ಪ ಅಂದರೆ ವೀಡಿಯೋ ಪಾಸ್ ಮಾಡ್ಕೊಂಡು ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಹತ್ರ ಅದಕ್ಕೆ ಅದಾದಮೇಲೆ ನೆಕ್ಸ್ಟು ನೀವು ಅಪ್ಲಿಕೇಶನ್ ಕ್ಲೋಸ್ ಆಗಿನ ಮುಂಚೆ ನಿಮ್ಮ ಹತ್ರ ಎಲ್ಲ ಸರ್ಟಿಫಿಕೇಟ್ ಇರಬೇಕು. ಲೈಕ್ ಹೆಚ್ಚಿಗೆ ಇದ್ದರೆ ಸರ್ಟಿಫಿಕೇಟ್ ಇರಬೇಕು. ST ಕ್ಯಾಟಗರಿ ಆಗಿದ್ದರೆ ಅವ್ರಿಗೆ ಸರ್ಟಿಫಿಕೇಟ್ ಇರಬೇಕು, ಅದು ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು. ಅದಾದಮೇಲೆ ಏನಪ್ಪ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನೀವೇನಾದರೂ ಅವ್ರು ಕೂಡ ಸರ್ಟಿಫಿಕೇಟ್ ನಿಮ್ಮದ್ರೆ ಕಂಪಲ್ಸರಿ ಇರಬೇಕು. ಓಕೆ, ಇನ್ ಕೇಸ್ ಡೈವರ್ಸ್ ಆಗಿದ್ರು ಕೂಡ ಅದು ಸರ್ಟಿಫಿಕೇಟ್ಗಳು ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಇನ್ ಕೇಸ್ ನೀವು ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನೀವು ಏನಾದರೂ ಅಪ್ಲಿಕೇಶನ್ ಕ್ಲೋಸ್ ಮೇಲೆ ಸರ್ಟಿಫಿಕೇಟ್ ಮಾಡಿಸಿದರೆ ನೀವು ಸೈಟ್ ಆದರೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದಿಷ್ಟು ಏನಪ್ಪ ಅಂದರೆ KE ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿರುವಂಥ ನರ್ಸಿಂಗ್ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆ, ಆ ವಿಡಿಯೋ ನೋಡೋದಕ್ಕಾಗಿ